ಕ್ಷೇತ್ರ ಮೈಂದೂರಿನ ಮತದಾರ ಬಂಧುಗಳು ಒಳ್ಳೆ ಅಂತರದ ಜನ ಹೋದ ಬಾರಿಗಿಂತ ಇನ್ನೂ 20,000 ಹೆಚ್ಚಿನ ಅಂತರದ ಜನ ಇಂಡಿಯಾ ಒಕ್ಕೂಟ ನಿರೀಕ್ಷೆ ಜಾಸ್ತಿ ಸ್ಥಾನ ಪಡೆದಿದೆ. ಈಗಾಗಲೇ ಬೆಳಗಿಂದ ಅತ್ಯಂತ ಗಂಭೀರವಾಗಿ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಈಗಾಗಲೇ ಚರ್ಚೆಯನ್ನು ಮಾಡ್ತಾರೆ. ಎಲ್ಲಿ ಕೊರತೆ ಆಯಿತು, ಇಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ ಆಯಿತು. 100% ಸರ್ಕಾರ ರಚನೆ ಆಗುತ್ತೆ. ಮೋದಿಜಿಯವರು 2 ದಿನದಲ್ಲಿ ನಾವು ಪ್ರಧಾನಮಂತ್ರಿಗಳಾಗಿ 18ನೇ ಪಾರ್ಲಿಮೆಂಟ್ ಲೋಕಸಭಾ ಒಂದು ಅವಧಿ ನಾವು ನೋಡೋರು ಇದ್ದೀವಿ. ಆದರೆ ನಮಗೆ ಕೆಲವು ಸಂಖ್ಯೆಗಳ ಕೊರತೆ ಏನೋ ಆಯಿತು. ಅದಕ್ಕೆ 4 ಚೌಪಟ್ಟು ಬಾಗಿಲು ಗೋಡೆ ಮಧ್ಯದಲ್ಲಿದ್ದು ಪಕ್ಷದ ಚೌಪಟ್ಟು ಚರ್ಚೆ ಬರೋದಿನಲ್ಲಿ 100% ರಾಜ್ಯದಲ್ಲಿ ಹಿಡಿದಿದೆ. NDA ಬೆಂಬಲಿತ JDS ಕೂಡ ಇಲ್ಲಿ ನಮಗೆ ಸಹಕಾರ ಕೊಟ್ಟಿದೆ. 29 ಕ್ಷೇತ್ರದಲ್ಲಿ ತಂದೆ ಆದಂಥ ಒಂದು ಬೆಂಬಲ ನಮ್ಮ ಪಕ್ಷಕ್ಕೆ ಸಿಕ್ಕಿದೆ. ಒಟ್ಟಾಗಿ ಸೇರಿ ಇವತ್ತು ಕರ್ನಾಟಕದಲ್ಲಿ ಇಂಥ ಗ್ಯಾರಂಟಿ, ಇಷ್ಟೊಂದು ಅಪಪ್ರಚಾರ, ಅಧಿಕಾರದ ಒಂದು ಸರ್ಕಾರ ರಾಜ್ಯದಲ್ಲಿ ಇದ್ದರೂ ಕೂಡ ಅದರ ವಿರುದ್ಧ ಜನ ಇಷ್ಟು ಒಳ್ಳೆಯ ರೀತಿಯಂತ ಮತವನ್ನು ಹಾಕಿದ್ದಾರೆ. ಸ್ವರ್ಭದಲ್ಲೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಇದು ರಾಜ್ಯಕ್ಕೆ ಒಂದು ಕೊಡಬೇಕಾದಂಥ ಒಂದು ಸಂದೇಶ ಮತದಾರರು ಕೊಟ್ಟಿದ್ದಾರೆ. ಜನರು ಮನಸ್ಸಲ್ಲಿ ಗ್ಯಾರಂಟಿ ಅಂದ್ಕೊಂಡು ಸ್ವಲ್ಪ ತಲೆಯಲ್ಲಿ ತುಂಬುವಂಥದ್ರಲ್ಲಿ ಸ್ವಲ್ಪ ಅವರು ಕೂಡ ಯಶಸ್ಸಾಗಿದ್ದಾರೆ. ಅವ್ರಿಗೆ ಬಂದಂಥ 135 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಆ ಮೆಜಾರಿಟಿ ನೋಡಿದ್ರೆ ಸರಿ ನಾವು ಲೆಕ್ಕ ಹಾಕಿ ನಾವು 135 ನಾವು ಮಧ್ಯ ಸಂತೈಸಿಕೆ ಲೋಕಸಭೆ ನಾವು ಬಂದಿದ್ದೀವಿ. ಅಷ್ಟು ಕಡೆಗೆ ಈಗಾಗಲೇ ಅವರ ವಿಶ್ವಾಸ ಈಗಾಗಲೇ ಸಹಜ. ಅಲ್ಲಿ ಗೌರವಾನ್ವಿತ ದೇವೇಗೌಡರು ಕುಟುಂಬದ ಬಗ್ಗೆ ಇರುವಂಥ ಮಂಡ್ಯದಲ್ಲಿರುವಂಥ ಗೌರವ ಪ್ಲಸ್ ನಮ್ಮ ಪಕ್ಷದ ಶಕ್ತಿ, ಎರಡೂ ಶಕ್ತಿ ಕೂಡ ಸೇರಿ ಮಂಡ್ಯದಲ್ಲಿ ಒಂದು ಒಳ್ಳೆ ರೀತಿಯಂಥ ಸಹಕಾರ ಸಿಕ್ಕಿದೆ. ಬೆಂಗಳೂರು ಗ್ರಾಮಾಂತರ ಇಡೀ ದೇಶದಲ್ಲೇ ಒಂದು ಅತ್ಯಂತ ಕೇಂದ್ರ ಆದ ಸ್ಥಾನದಲ್ಲಿದ್ದಂಥ ಆ ಒಂದು ಗ್ರಾಮಾಂತರದಲ್ಲಿ ಅಂದರೆ ತುಂಬ ಒಳ್ಳೆಯ ಅಂತರದಲ್ಲಿ ಪ್ರಜ್ಞಾವಂತರಿಗೆ ಜನಸೇವೆ ಮಾಡಿದಂಥವ್ರಿಗೆ ಆದ್ಯತೆ ಸಿಗುತ್ತೆ ಅನ್ನಲಿಕ್ಕೆ ನಮ್ಮ ಪಕ್ಷನೂ ಕೂಡ ಗುರುತಿಸೋ ಕೆಲಸ ಮಾಡಿತು. ಮತ್ತು ಮತದಾರರು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿ ಅವರ ಎಲ್ಲ ತಾಕತ್ತಿನ ಮುಂದೆ ಮತ್ತೊಮ್ಮೆ ನ್ಯಾಯಯುತವಾದಂಥ ಜನಪರವಾದಂಥ ಒಬ್ಬ ಡಾಕ್ಟರ್ನ ಕೆಲಸವಂಥ ದಿಕ್ಕಿನಲ್ಲಿ ಮತದಾರ ಮಾಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಬಹಿರಂಗ ಸಭೆ ಉದ್ದೇಶಿಸಿ ನಮಗೆ ಹಾರೈಸಿದರು. ಅನೇಕ ರಾಷ್ಟ್ರಮಟ್ಟ